ಹಾಯ್, ವೆಲ್ಕಮ್ ಟು ಶಾರಸ್ ವೆಜ್ ಕಿಚನ್. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಒಂದು ಬೇಬಿ ಫುಡ್ ರೆಸಿಪಿನ ತೋರಿಸ್ತಿದ್ದೀನಿ. ಈ ರೆಸಿಪಿನ ಮಾಡೋದಕ್ಕೆ ನಾನು ಒಂದು 3-4 ಸ್ಪೂನಷ್ಟು ತೊಗರಿಬೇಳೆ ಮತ್ತು ಒಂದು 4 ಸ್ಪೂನಷ್ಟು ಅಕ್ಕಿ ಮತ್ತು ಒಂದು 4-5 ಎಲೆ ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ತೊಗರಿಬೇಳೆನ ಕ್ಲೀನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 1 ವರ್ಷಕ್ಕಿಂತಲೂ ಸಣ್ಣ ಮಗು ಆಯಿತು ಅಂತ ಹೇಳಿದರೆ ನೀವು ಜೀರಿಗೆ ಪೌಡರ್ನ ಯೂಸ್ ಮಾಡಿ, ಜೀರಿಗೆ ಬದಲು. ಜೀರಿಗೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಒಂದೆರಡು ಸತಿ ಹೀಗೆ ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ತೊಳೆದಿಟ್ಟಿರುವಂತಹ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟು ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಅಕ್ಕಿನೂ ಅಷ್ಟೇ ನೀವು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಇವಾಗ ಒಂದು ಬೌಲಷ್ಟು ನೀರನ್ನು ಹಾಕಿ ಒಂದ್ಸತಿ ಕ್ಲೀನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕೊಂಡ್ಮೇಲೆ ಒಂದು ಸತಿ ಹೀಗೆ ಕುದಿಯೋವರೆಗೂ ಬಿಟ್ಟು ನೆಕ್ಸ್ಟು ಕುಕ್ಕರ್ನ ಕ್ಲೋಸ್ ಮಾಡಿ, ನೀವು ಮಾಮೂಲಿಯಾಗಿ ಅನ್ನ ಮಾಡ್ಕೊಳ್ತೀರಲ್ವ ಅದಕ್ಕಿಂತಲೂ 1-2 ವಿಷಿಲ್ ಜಾಸ್ತಿನೇ ಕೂಗಿಸ್ಕೊಳ್ಳಿ. ನೋಡಿ, ಈ ರೀತಿ ಮೆತ್ತಗೆ ಅನ್ನ ಬೆಂದಿರಬೇಕು. ಆವಾಗ ಕ್ಲೀನಾಗಿ ಹೀಗೆ ಮ್ಯಾಶ್ ಆಗುತ್ತೆ. ನಾವು ಮ್ಯಾಶರಲ್ಲಿ 1-2 ಸತಿ ಹೀಗೆ ತಿರುಗಿಸ್ಕೊಂಡ್ರೆ ಸಾಕು. ಕ್ಲೀನಾಗಿ ಮೆತ್ತಗೆ ಮ್ಯಾಶ್ ಆಗಿ ಅನ್ನ ಅಂತ ಸಾಫ್ಟ್ ಆಗಿರುತ್ತೆ. ಮಕ್ಕಳಿಗೆ ತಿನ್ನಿಸೋದಕ್ಕೆ ತುಂಬಾನೇ ಈಸಿ. ನೋಡಿ, ಇಷ್ಟೇ ಸಿಂಪಲ್ ಆಗಿ ನಾನು ಪಾಲಕ್ ಕಿಚಡಿನ ಮಾಡಿದ್ದೀನಿ ಮಗುಗೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.